ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದ ಪದ್ಯದ ಭಾವಾರ್ಥವನ್ನು 5 ಅಂಕಗಳಿಗೆ ಕೇಳಲಾಗುತ್ತದೆ. ವಿದ್ಯಾರ್ಥಿಗಳೇ, ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಉ ವಿಭಾಗದಲ್ಲಿ 44ನೆಯ ಕ್ರಮ ಸಂಖ್ಯೆಯಲ್ಲಿ ಯಾವುದಾದರೂ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ಎಂದು ಕೇಳಿರುತ್ತಾರೆ. 2 ಪದ್ಯಗಳನ್ನು ಕೊಟ್ಟು ಯಾವುದಾದರೂ ಒಂದರ ಭಾವಾರ್ಥ ಬರೆಯಿರಿ ಎಂದಾಗ ಒಂದು ಹಳಗನ್ನಡ ಅಥವಾ ನಡುಗನ್ನಡ, ಇನ್ನೊಂದು ಹೊಸಗನ್ನಡದಿಂದ ಯಾವುದಾದರೂ ಒಂದರ ಭಾವಾರ್ಥವನ್ನು ಬರೆಯಿರಿ ಅಂದಾಗ ನೀವು ಯಾವ ಪದ್ಯವನ್ನು ನಾನು ಬರೆಯಬಲ್ಲೆ, ಯಾವ ಪದ್ಯವನ್ನು ನಾನು ಸಮಗ್ರವಾಗಿ ಬರೆಯಬಲ್ಲೆ, ಯಾವ ಪದ್ಯದ ಬಗ್ಗೆ ನನ್ನಲ್ಲಿ ಸಂಪೂರ್ಣ ಮಾಹಿತಿ ಇದೆ ಎಂಬುದನ್ನು ಮೊದಲೇ ನೀವು ತಿಳಿದುಕೊಂಡಿರಬೇಕು. ಯಾವ ರೀತಿಯ ಉತ್ತರ ಬರೆದರೆ ಸಂಪೂರ್ಣ ಅಂಕಗಳನ್ನು ಪಡೆಯಬಲ್ಲೆ ಎಂಬುದನ್ನು ಮೊದಲೇ ಗಮನದಲ್ಲಿ ಇರಿಸಿಕೊಳ್ಳಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಭಾವಾರ್ಥವನ್ನು ಹೇಗೆ ಬರೆಯಬೇಕು, ಯಾವೆಲ್ಲ ಅಂಶಗಳನ್ನು ಅದು ಒಳಗೊಂಡಿರಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಮೊದಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ನಿಮಗೆ ನನ್ನ ಧನ್ಯವಾದಗಳು. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಲಿ, ಅವರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂಬ ಪ್ರಾಮಾಣಿಕ ಭಾವನೆ ನಿಮ್ಮಲ್ಲಿ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಭಾವಾರ್ಥದಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಎಂಬುದನ್ನು ಮೊದಲು ನೋಡೋಣ. ಸಾಮಾನ್ಯವಾಗಿ ಒಂದೊಂದು ಪದ್ಯದ ಹಿಂದೆ ಆಶಯವಿರುತ್ತದೆ. ಆ ಆಶಯವನ್ನು ಗಮನದಲ್ಲಿ ಇಟ್ಟು ಬರೆಯಬೇಕಾಗುತ್ತದೆ. ಆ ಆಶಯವನ್ನು ಗಮನಿಸುವಾಗ ನಾವು 4 ಅಂಶಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. 1, ಕವಿ ಕಾವ್ಯ ಪರಿಚಯ. 2ನೇಯದ್ದು ಹಿನ್ನೆಲೆ. 3ನೆಯ ಅಂಶ ಭಾವಾರ್ಥ. 4ನೆಯ ಅಂಶ ಮುಕ್ತಾಯ ಅಥವಾ ಉಪಸಂಹಾರ. ಕಾವ್ಯದ ಪರಿಚಯವನ್ನು ಮೊದಲು ಮಾಡಿಕೊಳ್ಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಆ ಪದ್ಯದ ಬರೇ ತಾತ್ಪರ್ಯವನ್ನು ಮಾತ್ರ ಬರೆಯುತ್ತಾರೆ. ಹೀಗೆ ಬರೆದಾಗ ಪೂರ್ಣ ಅಂಕಗಳನ್ನು ನೀಡಲು ಮೌಲ್ಯಮಾಪಕರು ಹಿಂಜರಿಯುತ್ತಾರೆ. ನಿಮಗೆ ಒಂದು ಪದ್ಯ ಭಾಗವನ್ನು ನೀಡಿದಾಗ ಆ ಪದ್ಯವನ್ನು ಯಾವ ಕಾವ್ಯದಿಂದ ಆರಿಸಲಾಗಿದೆ, ಆ ಕಾವ್ಯವನ್ನು ಬರೆದ ಕವಿಯ ಹೆಸರೇನು, ಆ ಕವಿಯ ಕಾಲಮಾನ ಯಾವುದು, ಆ ಕವಿಗೆ ಇದ್ದ ಬಿರುದುಗಳು ಯಾವುವು ಎಂಬುದನ್ನು ಮೊದಲು ನೀವು ಅದರ ಬಗ್ಗೆ ಸಿದ್ಧತೆಯನ್ನು ನಡೆಸಿಕೊಳ್ಬೇಕು. ಉದಾಹರಣೆಗೆ, ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರನು ರಚಿಸಿದ ಶ್ರೀರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ಪದ್ಯವನ್ನು ಆರಿಸಲಾಗಿದೆ. ಹೀಗೆ ನೀವು ಬರೆಯಬೇಕಾಗ್ತದೆ. ಈ ರೀತಿಯಲ್ಲಿ ಕವಿಯ ಹೆಸರು, ಕಾವ್ಯ ಭಾಗದ ಹೆಸರು ಇವನ್ನು ವಾಕ್ಯಬದ್ಧವಾಗಿ ಬರೆಯಬೇಕು. ಇದು ಮೊದಲ ಅಂಶದಲ್ಲಿ ಬರ್ತದೆ. ಯಾವುದು? ಕವಿ ಕಾವ್ಯ ಪರಿಚಯ. ಇನ್ನು 2ನೇಯದು ಹಿನ್ನೆಲೆ. ಈ ಹಿನ್ನೆಲೆಯನ್ನು ನಾವು ಗಮನಿಸೋಣ. ನೀವು ಯಾವ ಪದ್ಯವನ್ನು ಬರೆಯಲು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರ ಹಿನ್ನೆಲೆ, ಅಂದರೆ ಹಿಂದಿನ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಬರೆಯಬೇಕು. ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಮೂಡಿ ಬಂದಿದೆ, ಯಾರು ಯಾರಿಗೆ ಈ ವಿಚಾರವನ್ನು ಹೇಳುತ್ತಿದ್ದಾರೆ, ಈ ಕಥೆಗೆ ಸಂಬಂಧಿಸಿದಂತೆ ಅದರ ಹಿಂದಿನ ಕಥೆಯನ್ನು 4-5 ಸಾಲುಗಳಲ್ಲಿ ಬರೆಯಬೇಕು. ಇದಕ್ಕೆ ಹಿನ್ನೆಲೆ ಎನ್ನುತ್ತಾರೆ. ಕವಿ ಕಾವ್ಯ ಪರಿಚಯಕ್ಕೆ 1 ಅಂಕ, ಹಿನ್ನೆಲೆಯನ್ನು ಬರೆದರೆ 1 ಅಂಕ. ಹೀಗೆ ನೀವು 2 ಅಂಕಗಳನ್ನು ಗಳಿಸಿದಿರಿ. ಇನ್ನು 3ನೆಯ ಅಂಶ ಆ ಪದ್ಯದ ಭಾವಾರ್ಥ, ಅಂದರೆ ಸಂಪೂರ್ಣ ವಿವರಣೆ. ಯಾವ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನೀವು ಅದನ್ನು ಬರೆಯಬೇಕು. ಅಲ್ಲಿ ಹೇಗೆ ಬರೆದಿರುತ್ತಾರೋ ಅದನ್ನು ಅಥವಾ ಅದರ ಅರ್ಥವನ್ನು ಬರೆಯುವುದಲ್ಲ. ಆ ಪದ್ಯ ಯಾವ ಅರ್ಥವನ್ನು ನಮಗೆ ನೀಡುತ್ತದೆ, ಅದರ ಉದ್ದೇಶವೇನು, ಆ ಮಾತುಗಳು ಯಾಕೆ ಮೂಡಿ ಬಂದಿವೆ, ಆ ಮಾತುಗಳನ್ನು ಯಾವ ಹಿನ್ನೆಲೆಯಲ್ಲಿ ಅದು ಮೂಡಿ ಬಂದಿದೆ,
ಹೀಗೆ ಆ ಪದ್ಯದ ಸಮಗ್ರ ವಿವರಣೆಯನ್ನು ನೀವು ಬರೆಯಬೇಕು. ಇದನ್ನು ನೀವು ಸಮಗ್ರವಾಗಿ ಸಮರ್ಪಕವಾಗಿ ಬರೆದರೆ 2 ಅಂಕಗಳನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನೀವು ಒಟ್ಟಿಗೆ 4 ಅಂಕಗಳನ್ನು ಪಡೆದಿರಿ. ಇನ್ನು ಕೊನೆಯದಾಗಿ 4ನೇ ಅಂಶ ಈಗ ಮುಕ್ತಾಯ ಅಥವಾ ಉಪಸಂಹಾರ. ಕೊನೆಯಲ್ಲಿ 1 ಅಥವಾ 2 ಸಾಲುಗಳು ಅಥವಾ 2 ವಾಕ್ಯಗಳಲ್ಲಿ ಆ ಪದ್ಯದ ಆಶಯವನ್ನು, ಸ್ವಾರಸ್ಯವನ್ನು ಬರೆಯಬೇಕು. ಒಟ್ಟು 4 ಅಂಶಗಳನ್ನು ಒಳಗೊಂಡಂತೆ ನೀವು ಬರೆದಿರಾದರೆ ನಿಮಗೆ 5 ಅಂಕಗಳನ್ನು ಪೂರ್ಣವಾಗಿ ಮೌಲ್ಯಮಾಪಕರು ನಿಮಗೆ ನೀಡುತ್ತಾರೆ. ಒಟ್ಟು ಹೀಗೆ ನೀವು 5 ಅಂಕಗಳನ್ನು ಪೂರ್ಣವಾಗಿ ಪಡೆಯುತ್ತೀರಿ. ನೀವು ಹಳಗನ್ನಡ, ನಡುಗನ್ನಡ ಅಥವಾ ಹೊಸಗನ್ನಡ ಈ ಭಾವಾರ್ಥವನ್ನು ಬರೆಯುವಾಗ ನಾನು ಹೇಳಿರುವ ಈ 4 ಅಂಶಗಳನ್ನು ಬರೆದರೆ ಖಂಡಿತಕ್ಕೂ 5 ಅಂಕಗಳನ್ನು ಪಡೆಯಬಲ್ಲಿರಿ. ನೀವು ಮೊದಲಿಗೆ ಯಾವ ಪದ್ಯದಿಂದ ಬರೆಯುತ್ತೀರಿ ಎಂಬುದನ್ನು ಮೊದಲೇ ತಯಾರಿ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ಕೆಲವು ಭಾವಾರ್ಥಗಳು ಈ ಹಿಂದಿನ ಕೆಲವೊಂದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೆಲ್ಲ ಬರಬಹುದು ಎಂಬುದನ್ನು ನಾನೀಗ ನಿಮಗೆ ಹೇಳ್ತೇನೆ. ಆ 4 ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ಬರೆಯಲು ಸಿದ್ಧತೆಯನ್ನು ನಡೆಸಿ. ಮೊದಲು ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಈ ಕಾವ್ಯ ಭಾಗದಲ್ಲಿ ಮುಖ್ಯವಾಗಿ ಯಾವುದೆಲ್ಲ ಭಾವಾರ್ಥಗಳು ಬರುತ್ತವೆ ಅನ್ನೋದನ್ನು ಹೇಳ್ತೇನೆ. ಅದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಅದಕ್ಕೆ ನೀವು ಸಿದ್ಧತೆಗಳನ್ನು ನಡೆಸಿಕೊಳ್ಳಿ. ಯಾವುದೆಲ್ಲ ಬರ್ತದೆ ಅನ್ನೋದನ್ನು ಮೊದಲು ನೋಡೋಣ. ಕದಡಿದ ಸಲಿಲಂ ತಿಳಿವಂದದೆ, ಇದರಲ್ಲಿ ಪದ್ಯ ಭಾಗದಲ್ಲಿ 1ನೇ ಪದ್ಯ ಭಾಗ ಇದೆ ನೋಡಿ. ಇದು ಮುಖ್ಯವಾಗಿ ಬರಬಹುದು. ಯಾವುದು? ಪೊಸಗಾರ ಸಿಡಿಲ ಮಸಕಂ ಕಳೆದು ಕೃತಾಂತ ಜಿಫ್ಫೆ ಪೊಡಗರಿಸುವವಲ್ ಬೆಸಸು ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ ಇದಿರೊಳ್. ಪೊಸಗಾರ ಸಿಡಿಲ ಮಸಕಂ ಕಳಿದು ಕೃತಾಂತ ಜಿಫ್ಫೆ ಪೊಡಕರಿಸುವವೋಲ್ ಬೆಸಸು ಎಂದು ಕರಂ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ ಇದಿರೊಳ್. ಇನ್ನು 3ನೆಯ ಪದ್ಯ ಭಾಗ ಇದೆ ನೋಡಿ, ಅದು ಕೂಡ ಮುಖ್ಯವಾಗಿ ಬರಬಹುದು. ಸಮಧಿಕರಾರ್ ಜಗತ್ರಯದೊಳು ಇನ್ನು ಎನಗೆ ಎನ್ನೊಳು ಇದಿರ್ಚುವನ್ನರ್ ಆರ್ ಸಮರದೊಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ ಜಾನಕಿ ಮುಖಾಬ್ಜವನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಇನ್ನು 4ನೆಯ ಪದ್ಯ ಭಾಗ ಇದೆ ನೋಡಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯ್ತು ಪತಿಭಕ್ತಿಯೊಳ್ ಆರೀ ವನಿತೆಯ ತೆರದಿಂ ಸದ್ಭಾವವನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಹಾಗೆಯೇ 5ನೆಯ ಪದ್ಯ ಭಾಗ. ಏನಂ ಕೇಳ್ದಪೆನೋ ರಘು ಸೋನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್ ಇನ್ನೆಂದು ಆ ನಳಿನಾನನೆ ಬರ್ಪ ದಶಾನನಂ ಕಂಡು ತಾಳ್ತಿದಳ್ ತಲ್ಲಳಮಂ. ಹಾಗೆಯೇ 6ನೆಯ ಪದ್ಯ ಭಾಗ ಇದೆ ನೋಡಿ. ಕರುಣಿಸುವಡೆ ಎನಗೆ ದಶಕಂಧರ ಧುರದೊಳ್ ರಘುತನೂಜನ ಆಯುಹು ಪ್ರಾಣಂಬರೆಗಂ ಬಾರದಿರು ಎನುತಂ ಧರಿತ್ರಿಯೊಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಇನ್ನು 8ನೆಯ ಪದ್ಯ ಭಾಗ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲಿ ರಾಗಂ. ಇನ್ನು 9ನೆಯ ಪದ್ಯ ಭಾಗ. ಪತ್ತು ವಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದಳಿಪಿನ್ ಎತ್ತಾನುಂ ಪೊಲ್ಲೆನುಪುದುಂ ಉತ್ತಮನ್ ಆಚರಿಸಿ ಪತ್ತು ವಿಡದಿರ್ದಪನೆ. ಇನ್ನು ಇದೇ ಪದ್ಯ ಕಾವ್ಯ ಭಾಗದಲ್ಲಿ 11ನೆಯದು. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದ ಅಗಳ್ಚಿದೆ ಅವಿವೇಕಿಂ ಎನ್ನ ಕುಲದ
ಪೆಂಪಳಿವಿನೆಗಂ. ಹಾಗೆ 12ನೆಯ ಪದ್ಯಭಾಗ. ರಾಮನಿನ್ ಅಗಲ್ಚಿ ತಂದು ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆಂ, ಕಾಮ ವ್ಯಾಮೋಹದಿ ನಾಶಮುಖಮಂ ಪುದಿಯೇ ದುರಿಯಶಃ ಪಟಹರವಮಂ. ಇನ್ನು 15ನೆಯ ಪದ್ಯಭಾಗ. ಇರದು ದುಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯಮುಂ ಬೀರಮುಂ ಬಿರುದುಂ ಬೀಸರಂ ಅಕ್ಕು ಓಸರಿಸಿದಂತಾಗಿರ್ಕುಂ ಅಂತಾಗದಂತಿರೆ ದೋರ್ಗರ್ವಮಂ ಇರುವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವಿರಥರ್ಮಾಡಿ ರಣಾಗ್ರದೊಳ್ ಪಿಡಿದು ತಂದಾಂ ಕೊಟ್ಟಪೆಂ ಸೀತೆಯಂ. ವಿದ್ಯಾರ್ಥಿಗಳೇ, ನಾನೀಗ ಎಷ್ಟು ಪದ್ಯ ಭಾಗಗಳನ್ನು ಹೇಳಿದ್ದೇನೋ ಅದಕ್ಕೆ ನೀವು ತಯಾರಿಯನ್ನು ನಡೆಸಿಕೊಳ್ಳಿ. ಇದರಲ್ಲಿ ಯಾವುದಾದರೂ ಒಂದು ಬಂದೇ ಬರುತ್ತದೆ. ಇನ್ನು ಉಳಿದದ್ದು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಕುಮಾರವ್ಯಾಸ ಬರೆದಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು. ಈ ಕಾವ್ಯ ಭಾಗದಿಂದ ಯಾವುದೆಲ್ಲ ಬರುತ್ತದೆ ಅನ್ನುವುದನ್ನು ನಾವಿಲ್ಲಿ ನೋಡೋಣ. ಈ ಕಾವ್ಯ ಭಾಗದಲ್ಲಿ 3ನೆಯ ಪದ್ಯಭಾಗ. ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕೆ ನಿಲ್ಲದಂಗೈಸುವನು, ಕಡುಹೀಹಾಳಿ ಉಳ್ಳವನು, ಕುಲ್ಲನಿವನು ಪಟಳವನ್ ಆತಂಗೆ ಎಲ್ಲವನು ಹೇಳುವೆನು, ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಹಾಗೆ 7ನೆಯ ಪದ್ಯಭಾಗ ಇದೆ ನೋಡಿ. ರಮಣ ಕೇಳು ಉಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದುಳಿದವರು ಉಚಿತ ಬಾಹಿರರು, ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಇನ್ನು 8ನೆಯ ಪದ್ಯಭಾಗ ಇದೆ ನೋಡಿ. ಅದು ಕೂಡ ಮುಖ್ಯವಾಗಿ ಬರ್ತದೆ. ಕಲಹ ಕಾದೊಡೆ ನಾವು ರಮಿಸುವರು ಉಳಿದವರು, ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ಅಳುಕಿ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಭವ ಹೇಳಿ ಚಿತ್ತವ ತೆಳುಹಿ ಕೊಂಬುದು, ನಾವು ಭೀತರು ಧರ್ಮಜನ ಹೊರೆಗೆ. ಇನ್ನು 9ನೆಯ ಪದ್ಯಭಾಗ ಇದೆ ನೋಡಿ. ಇದು ಕೂಡ ಮುಖ್ಯವಾಗಿ ಬರ್ತದೆ. ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸೆ, ವೈರಿಯನು ಕಡಿ ಖಂಡವನು ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು, ಗಂಡರೈವರು 3 ಲೋಕದ ಗಂಡರು ಒಬ್ಬಳನು ಆಳಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದಳು ಇಂದುಮುಖಿ. ಇನ್ನು 10ನೆಯ ಪದ್ಯಭಾಗ ಇದೆ ನೋಡಿ. ಅದು ಕೂಡ ಮುಖ್ಯವಾಗಿ ಬರಬಹುದು. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು, ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿ ಇವು, ರಾಯನಾಜ್ಞೆಯ ಕಣ್ಣಿಯಲಿ ಬಿಗಿವಡೆದು ಕೆಡೆದೆವು ಕಾಂತೆ ಕೇಳೆಂದ. ಇನ್ನು 11ನೆಯ ಪದ್ಯಭಾಗ ಇದೆ ನೋಡಿ. ಅದು ಬರಬಹುದು. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ, ಗಂಡರು ಭೀಮ ಸನ್ನಿಭರು ಎನ್ನವಲು ಪಾಂಡವರ ಒಲು, ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆಂದು, ದ್ರೌಪದಿ ಹಿರಿದು ಹಲುಬಿದಳು. ಅದು 13ನೆಯ ಪದ್ಯಭಾಗ ನೋಡಿ. ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳುತನದವರು ಎನ್ನನು ಒಬ್ಬಳನು ಆಳಲಾರಿರಿ, ಪಾಪಿಗಳಿರ ಅಪಕೀರ್ತಿಗೆ ಅಳುಕಿರಲ್ ತೋಳ ಹೊರೆ ನಿಮಗೇಕೆ, ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ, ಕೂಳುಗೇಡಿಂಗೆ ಒಡಲ ಹೊರುವಿರಿ ಎಂದಳು ಇಂದುಮುಖಿ. ವಿದ್ಯಾರ್ಥಿಗಳೇ, ಇವಿಷ್ಟು ಕದಡಿದ ಸಲಿಲಂ ತಿಳಿವಂದದೆ ಮತ್ತು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಪದ್ಯಗಳ ಭಾವಾರ್ಥ. ಇವಿಷ್ಟನ್ನು ಮುಂದೆ ಬರಲಿರುವ ನಿಮ್ಮ ಪರೀಕ್ಷೆಗೆ ಓದಿಕೊಳ್ಳಿ. ಮುಂದೆ ಹೊಸಗನ್ನಡದ ಭಾವಾರ್ಥವನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ. ಉಳಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆ, ಬಿಟ್ಟ ಶಬ್ದ ತುಂಬಿರಿ, ಭಾಷಾಭ್ಯಾಸ ಹಾಗೂ ಪ್ರಶ್ನೆ ಪತ್ರಿಕೆಯ ಮಾದರಿ ಇವುಗಳನ್ನು ಕುರಿತಂತೆ ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇನೆ. ಅದಕ್ಕೆ
ಅದಕ್ಕೂ ಭೇಟಿ ನೀಡಿ ತಯಾರಿ ಮಾಡಿಕೊಳ್ಳಿ. ಮುಂದೆ ನಿಮ್ಮ ಮುಂದೆ ಬರಲಿರುವಂತಹ ಪರೀಕ್ಷೆಗೆ ಶುಭವಾಗಲಿ. ಶುಭವೇ